ಕ್ವಾಲಿಟಿನಲ್ಲಂತೂ ಕಾಂಪ್ರಮೈಸ್ ಆಗಲ್ಲ ಮೇಡಮ್. ಈ ಓಕೆ 15 ದಿವಸಕ್ಕೆ ಖಾಲಿ ಆಗ್ಬಿಡುತ್ತೆ. ಮತ್ತೆ ಹೊಸದಾಗಿ ಓಕೆ ಓಕೆ ಬಿಸ್ನೆಸ್ಗೂ ಅಷ್ಟು ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ. ಪರ್ಸನಲ್ ಸ್ವಲ್ಪ ಒಂದು ಮಾರ್ಕೆಟಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ತುಂಬ ಇವಾಗ ಪ್ರೋಸೆಸ್ಡ್ ಫುಡ್ ತಿಂದು ಮತ್ತು ಏನೇನೋ ಕೆಮಿಕಲ್ಸ್ ತಿಂದು ತುಂಬ ಎಲ್ಲರೂ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನಿವತ್ತೊಂದು ಸ್ಪೆಷಲ್ ಆದ ಜಾಗಕ್ಕೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಈ ಜಾಗನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಈ ಶಾಪ್ನ ಓನರ್ ಜೊತೆ ನೀವು ಮಾತಾಡೋಣ. ಅವರು ಏನೇನು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ, ಅವ್ರದ್ದು ಇದ್ರದ್ದು ಮೋಟಿವ್ ಏನಿದೆ, ಅವ್ರು ಯಾವ ರೀತಿ ಇದನ್ನ ಶುರು ಮಾಡಿದರು, ಮತ್ತು ಜನಕ್ಕೆ ಇವರಿಂದ ಹೇಗೆ ಆರೋಗ್ಯ ಲಭ್ಯ ಆಗ್ತಾ ಇದೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ವೀಕ್ಷಕರೇ. ಮೇಡಮ್, ಇವಾಗ ಇದು ದಾಣದ ಎಣ್ಣೆ ಅಂತ ಹೇಳ್ತಾ ಇದ್ದೀರಲ್ವಾ, ಇವಾಗ ಇದರಲ್ಲಿ ಏನಾದರೂ ಆರೋಗ್ಯದ ಏನಾದರೂ ಬೆನಿಫಿಟ್ಸ್ ಇದೆಯಾ, ಅಥವಾ ಇದೇನು ದೊಡ್ಡ ಬಾಟ್ಲು ನಮ್ಗೆ ಕಾಣ್ತಾ ಇದೆ, ಇದೊಂದು ಚಿಕ್ಕ ಬಾಟ್ಲು ಕಾಣ್ತಾ ಇದೆ, ಇದು ಬೇರೆ ಬೇರೆ ಎಣ್ಣೆನ ನಾವು ಯಾಕೆ ಯೂಸ್ ಮಾಡಬೇಕು? ಈ ಕೊಬ್ಬರಿ ಎಣ್ಣೆ ಒಂದೇ ಯೂಸ್ ಮಾಡ್ಬೋದಲ್ಲ, ಇಲ್ಲ ಬರೀ ಸನ್ಫ್ಲವರ್ ಎಣ್ಣೆನೇ ಯೂಸ್ ಮಾಡ್ಬೋದು, ಯಾಕೆ ಇಷ್ಟೊಂದು ವೆರೈಟಿ ಎಣ್ಣೆಗಳು ಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಮೇಡಮ್, ಇದೇನಿದು? ಇದು ಸನ್ಫ್ಲವರ್ ಆಯಿಲ್ ಥರನೇ ಕಾಣ್ತಾ ಇದೆಯಲ್ಲ, ಇದು ಏನು ಇದರದ್ದು ಗುಣಲಕ್ಷಣಗಳ ಬಗ್ಗೆ ಒಂಚೂರು ಹೇಳ್ತೀರಾ ನಮಗೆ? ಇದು ಕುಸುಬೆ ಎಣ್ಣೆ ಮೇಡಮ್, ಇಂಗ್ಲಿಷ್ ಅಲ್ಲಿ ಸ್ಯಾಫ್ಲವರ್ ಆಯಿಲ್ ಅಂತ ಹೇಳ್ತಾರೆ. ಇದು ಹಾರ್ಟ್ಗೆ ತುಂಬಾ ಒಳ್ಳೇದು. ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇದ್ರಲ್ಲಿ ಜಾಸ್ತಿ ಇರುತ್ತೆ, ಹಾಗಾಗಿ ಹಾರ್ಟ್ಗೆ ಒಳ್ಳೇದು. ಮತ್ತೆ ಇದು ಯಾವುದೇ ತರದ ಅಂತ ವಾಸನೆ ಏನು ಬರೋದಿಲ್ಲ, ಫ್ರಾಗ್ರೆನ್ಸ್ ಅಷ್ಟು ಇರೋದಿಲ್ಲ, ಇದ್ರಲ್ಲಿ ಫ್ಲೇವರ್ ಇರಲ್ಲ ಇದರಲ್ಲಿ. ಸೊ ಎಲ್ಲಾ ತರವಾದಂತ ಅಡಿಗೆಗೂ ಇದು ಬಳಸಿದ್ರು ನಿಮ್ಗೇನು ಅದು ಇದು ಅನ್ಸಲ್ಲ. ಮಾಮೂಲಿ ಅಡಿಗೆ ಹೇಗೆ ನಾವು ಅಡಿಗೆಗೆ ಕೊಬ್ಬರಿ ಎಣ್ಣೆ ಇದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತೀವೋ ಅದೇ ರೀತಿನೇ ಇದನ್ನ ಉಪಯೋಗಿಸಬಹುದು. ಬಟ್ ಒಂದೇನಂದ್ರೆ ಗಾಣದ ಎಣ್ಣೆನಲ್ಲಿ ಯಾವುದೇ ಎಣ್ಣೆ ತಗೊಳ್ಳಿ ನೀವು, ಇವಾಗ ರಿಫೈನ್ಡ್ ಆಯಿಲ್ಸ್ ಎಲ್ಲ ನೀವು 5 ಸ್ಪೂನ್ ಹಾಕೋ ಕಡೆ ಇದು 3 ಸ್ಪೂನ್ ಹಾಕಿದ್ರೇನೆ ಸಾಕು. ಬಿಕಾಸ್ ಯಾಕಂದ್ರೆ ಇದು ಕೋಲ್ಡ್ ಪ್ರೆಸ್ ಅಲ್ಲಿ ಆಗಿರೋದ್ರಿಂದ ನೀವು ಏನಕ್ಕೆ ಅದು ಉಪಯೋಗಿಸುವಾಗ ಅದು ಹೀಟ್ ಆದಾಗೆ ಅದರ ಸೆಲ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ. ಇದು ನನ್ನ ಅನುಭವಕ್ಕೂ ಬಂದಿದೆ ಮೇಡಮ್. ನಾವು ಅವಾಗ ಮೊದಲು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಿದ್ವಿ, ಈಗ ಗಾಣದ ಎಣ್ಣೆ ಏನು ಯೂಸ್ ಮಾಡಕ್ ಶುರು ಮಾಡಿದೀವೋ ಈ ಎಣ್ಣೆ ಪ್ರಮಾಣ ಕಡಿಮೆ ಸಾಕಾಗುತ್ತೆ. ಮತ್ತೆ ನಮ್ಗೆ ಅದು ಸ್ವಲ್ಪ ಏನು ತಿಂದ ಮೇಲೆ ಹೆವಿ ಅಂತ ಅನ್ಸೋದಿಲ್ಲ. ಜೀರ್ಣಕ್ರಿಯೆ ತುಂಬಾ ಚೆನ್ನಾಗುತ್ತೆ. ಮೇನ್ ಇದರಲ್ಲಿ ಜೀರ್ಣ ಆಗುತ್ತೆ. ಮತ್ತೆ ಇವಾಗ ಎಲ್ಲರೂ ಅಂತಾರೆ, ಅಪ್ಪ ಗಾಣದ ಎಣ್ಣೆ ತುಂಬಾ ಕಾಸ್ಟ್ಲಿ, ಆಗಲ್ಲ ಅನ್ನೋದೇ ಜನಗಳ ಯೋಚನೆ ಅದಾಗಿದೆ. ಆದ್ರೆ ಅದು 5 ಲೀಟರ್ ಉಪಯೋಗ ಆಗುತ್ತೆ, ಇದು 3 ಲೀಟರ್ ಸಾಕಾಗುತ್ತೆ. ರೇಟ್ ಅಲ್ಲಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಮೇಡಮ್, ನಾವು ಕಡಲೆಕಾಯಿ ಎಣ್ಣೆನಲ್ಲಿ ಪ್ಯಾಕೆಟ್ ಕೂಡ ಮಾಡಿದ್ವಿ. ಮತ್ತೆ ಈ ಕಡಲೆಕಾಯಿ ಎಣ್ಣೆನಲ್ಲಿ ಮೈನ್ ನಮ್ಗೆ ಇಲ್ಲಿ ಜಾಸ್ತಿ ಹೋಗೋದು ಕಡಲೆಕಾಯಿ ಎಣ್ಣೆನೆ, ಹೇಳಿದ್ನಲ್ಲ ನಿಮ್ಗೆ ಅವಾಗ್ಲೇನೆ. ಸೊ ಇದರಲ್ಲಿ ನಾವು ಪ್ಯಾಕೆಟ್ ಮಾಡಿದ್ದೀವಿ. ಗಾಣದ ಎಣ್ಣೆ ಯಾರು ಇದುವರೆಗೂ ಪ್ಯಾಕೆಟ್ ಮಾಡಿಲ್ಲ, ಕಡಲೆಕಾಯಿ ಎಣ್ಣೆ ಫಸ್ಟ್ ಟೈಮ್ ನಾವೇ ಇದನ್ನ ಪ್ಯಾಕೆಟ್ ಮಾಡಿರೋದು. ನಮ್ದು ಇದು ಬಂದ್ಬಿಟ್ಟು ಸಂಯಮ. ಪ್ಯಾಕೆಟ್ ಎಣ್ಣೆ ಅಂತಂದ್ರೆ ತುಂಬಾ ಜನಕ್ಕೆ ರಿಫೈನ್ಡ್ ಆಯಿಲ್ ಏನೋ ಅಥವಾ ಪ್ರೊಸೆಸ್ಡ್ ಆಯಿಲ್ ಅಂತ ಐಡಿಯಾ ಬಂದ್ಬಿಡುತ್ತೆ. ಸೊ ಇದು ನಿಮ್ದೇ ಓನ್ ಪ್ರಾಡಕ್ಟ್. ಓನ್ ಸೇಮ್ ಇದು ಬಾಟಲ್ ಸಿಗುತ್ತೆ, ಇದು ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ರೇಟ್ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ಬಿಕಾಸ್ ಆಫ್ ದ ಪ್ಯಾಕಿಂಗ್ ಕಾಸ್ಟ್ ಅಷ್ಟೇನೆ. ಇವಾಗ ಯಾರಾದ್ರೂ ಹೋಲ್ಸೇಲ್ ಅಲ್ಲಿ ಮಾಡ್ತೀನಿ, ಶಾಪ್ ಮಾಡ್ತೀನಿ ಅನ್ನೋರಿಗೆ ಎಣ್ಣೆನ ಸಪ್ಲೈ ಮಾಡ್ತೀರಾ? ಬರ್ತೇವೆ, ಖಂಡಿತ ಸಪ್ಲೈ ಮಾಡ್ತೀವಿ. ನಮ್ದೆಲ್ಲ ಬಿಕಾಸ್ ನಾವು ಫ್ಯಾಕ್ಟ್ರಿ ಇದೆ, ನಾವೆಲ್ಲ ಹೋಲ್ಸೇಲ್ಗೆ ಜಾಸ್ತಿ ಕೊಡ್ತೀವಿ. ಇಲ್ಲಿ ಶಾಪ್ ಕೂಡ ಅಷ್ಟೇ ಹೋಲ್ಸೇಲ್ ರೇಟೇ ಇರೋದು. ಹೋಲ್ಸೇಲ್ ರೇಟೇ ನೀವು 1 ಲೀಟರ್ ತಗೊಂಡ್ರು ಅದೇ ರೇಟ್ ಬೀಳುತ್ತೆ, 100 ಲೀಟರ್ ತಗೊಂಡ್ರು ಅದೇ ರೇಟ್ ಬೀಳುತ್ತೆ. ತುಂಬಾ ನಾವು ಬೇರೆ ಅಂಗಡಿಗಳಿಗೂ ಸಪ್ಲೈ ಕೊಡ್ತೀವಿ. ಇದು ತುಂಬಾ ಒಳ್ಳೆ ವಿಚಾರ. ಮತ್ತೆ ಏನು ಆಯಿಲ್ ಇದೆ? ಇದೇನು ದೀಪಂ ಆಯಿಲ್ ಅಂತ ಇದೆಯಲ್ಲ, ಇದೇನಿದೆ? ಇದು ಪೂಜೆ ಎಣ್ಣೆ, ದೀಪಕ್ಕೆ ಬಳಸುವಂತದ್ದು. 5 ತರದ ಎಣ್ಣೆ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಇದು ಯಾವ್ಯಾವ್ದಿದೆ? ಹೊಂಗೆ ಎಣ್ಣೆ, ತಿಪ್ಪೆ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, 5 ತರದ ಎಣ್ಣೆ ಪಂಚತೈಲ ತರ. ಮತ್ತೆ ಏನೇನು ನಿಮ್ಮ ಪ್ರಾಡಕ್ಟ್? ನಮ್ಮಲ್ಲಿ ಎಣ್ಣೆ ಜೊತೆಗೆ ಕೆಲವೊಂದು ಆರ್ಗ್ಯಾನಿಕ್ ಐಟಮ್ಸ್ ಕೂಡ ಇಟ್ಟಿದ್ದೀವಿ. ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತಾರಲ್ಲ, ರಾಕ್ ಸಾಲ್ಟ್ ಅಂತ, ಕಲ್ಲುಪ್ಪಿದು, ಸೈಂಧವ ಲವಣ ಅಂತಾರೆ. ಇದನ್ನ ಕೇಳಿದ್ರ ಅನ್ಸುತ್ತೆ. ಅದರಲ್ಲೇ ಪುಡಿದು ಸಿಗುತ್ತೆ. ಮತ್ತೆ ಇದೆಲ್ಲ ಮಿಲೆಟ್ಸ್ ಪ್ರಾಡಕ್ಟ್ಗಳ ಅಂದ್ರೆ ನಾವು ರೈತರಿಂದ ಪರ್ಚೇಸ್ ಮಾಡಿ ನಾವು ಇದನ್ನ ಮಾಡೋದು. ಇದು ದೇಸಿ ಹಸುವಿನ ತುಪ್ಪ. ಇದು ನಮ್ದೇ ಫಾರ್ಮ್ ಇದೆ. ಇದು ನಮ್ದು ಇವಾಗ ಇದು ಎಣ್ಣೆ ಎಲ್ಲ ತೆಗಿತೀವಲ್ಲ, ಅದ್ರದ್ದು ಹಿಂಡಿ ಬರುತ್ತೆ. ಆ ಹಿಂಡಿ ಎಲ್ಲ ಅಲ್ಲಿ ಕೊಡ್ತಿದ್ವಿ ಹಸು ಇದ್ರ ಹತ್ರ. ಅಲ್ಲಿಂದಾನೆ ನಾವು ತುಪ್ಪ ಇದು ಮಾಡ್ಕೊಂಡು ತರ್ತೀವಿ. ದೇಸಿ ಹಸುವಿನ ತುಪ್ಪ ಇದು ಪ್ಯೂರ್ ಮನಿ.
ಓಕೆ. ಇದು ಎಕ್ಸ್ಪೈರಿ ಎಷ್ಟು ದಿನ ಇರುತ್ತೆ ಮೇಡಮ್? ಇದು 6 ತಿಂಗಳು ಇರುತ್ತೆ. 6 ತಿಂಗಳು ಇಟ್ಕೊಳ್ಬಹುದು. ಓಕೆ. ಫ್ರಿಡ್ಜ್ ಅಲ್ಲಿ ಇಡಬೇಕಾಗಿಲ್ಲ? ಏನು ಬೇಕಾಗಿಲ್ಲ, ಹೊರಗಡೆನೆ ಇಟ್ರೆ ಸಾಕು. ನೀರೊಂದು ತಾಕಿಸ್ಬಾರ್ದು ಅಷ್ಟೇ. ಇದೆ ಇದು ಮಕ್ಕಳಿಗೆಲ್ಲ ತುಂಬಾ, ಮಕ್ಕಳಿಗೆ ನೆಗಡಿಗೆ ಎಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತುಪ್ಪ ಹಳೆದಾದಷ್ಟು ಒಳ್ಳೇದು ಔಷಧಿಗೆ ಅಂತ ಹೇಳ್ತಾರೆ. ಮತ್ತೆ ಈ ಪಿಂಕ್ ಸಾಲ್ಟ್ ಅಂತ ಹೇಳಿದ್ರಲ್ಲ, ಇದ್ರ ವಿಶೇಷತೆ ಏನೋ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ತಾರೆ. ಇದು BP ಪೇಷಂಟ್ಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ವೈಟ್ ನಮ್ದೇನು ಟೇಬಲ್ ಸಾಲ್ಟ್ ಅಂತ ಯೂಸ್ ಮಾಡ್ತೀವಿ, ಅದರಲ್ಲಿ ಅಯೋಡಿನ್ ಇದೆ, ಅಯೋಡಿನ್ ಇಲ್ಲ ಅಂತ ಹೇಳ್ತಾರೆ. ಹಂಗಲ್ಲ, ಇದ್ರಲ್ಲಿ ಇರುತ್ತೆ, ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಇರುತ್ತೆ. ಅದು ಅಯೋಡೈಸ್ಡ್ ಸಾಲ್ಟ್ ಅಂತ, ಅದಕ್ಕಿಂತ ತುಂಬಾ ಇದೊಂದು ತಪ್ಪು ತಿಳುವಳಿಕೆ ಆಗಿದೆ. ಪಿಂಕ್ ಸಾಲ್ಟ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಸೊ ಅದ್ರಲ್ಲಿ ಅಯೋಡಿನ್ ಇರುತ್ತೆ. ಫಸ್ಟ್ ದುಡ್ಡು ಕೊಟ್ಟು, ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಕೆಲವರು ಹೇಳಿದ್ ಕೇಳಿದೀನಿ, ನಮ್ಮ ಮನೇಲಿ ನಾವು ಪಿಂಕ್ ಯೂಸ್ ಮಾಡ್ತಾ ಇದೀವಿ. ಕೇಳಿದ್ದೀನಿ, ಯಾಕೆ ನಾವು ಇಷ್ಟು ದುಡ್ಡು ಕೊಟ್ಟು ಇದನ್ನೇ ಯೂಸ್ ಮಾಡಬೇಕು, ನಾವು ಬಿಳಿ ಉಪ್ಪನ್ನೇ ಯೂಸ್ ಮಾಡ್ತೀವಿ, ಟಾಟಾ ಸಾಲ್ಟೇ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲಿ ಸಪೋಸ್ ಅದ್ರಿಗೆ ಅಂಥದ್ದೇ ವಿಶೇಷತೆ ಇದ್ರೆ ಒಳ್ಳೇದು. ಅಯೋಡಿನ್ ಇರುತ್ತೆ, ಇದರಲ್ಲೂ ಇಲ್ಲ ಅಂತಿಲ್ಲ, ಇದೆ. ಬಟ್ ಎಷ್ಟು ಪ್ರಮಾಣವಾಗಿರ್ಬೇಕು ಅಷ್ಟಿರುತ್ತೆ, ಅದರಿಂದ ಇದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಇದು ಪುಡಿ ಬೆಲ್ಲ. ಓಕೆ. ಇದು ಏನಿದೆ? ಪುಡಿ ಬೆಲ್ಲ. ಇದು ಪುಡಿ ಬೆಲ್ಲ. ಟೀ, ಕಾಫಿಗೆ, ಮಾಮೂಲಿ ಅಚ್ಚು ಬೆಲ್ಲನೇ, ಅದರಲ್ಲಿ ಇದು ಪುಡಿ ಬೆಲ್ಲ. ಇದು ಕೂಡ ಯಾವುದೇ ರೀತಿಯಾದಂತ ಕೆಮಿಕಲ್ಸ್ ಏನು ಆಡ್ ಮಾಡಿಲ್ಲ, ಪ್ರಿಸರ್ವೇಟಿವ್ಸ್ ಏನು ಹಾಕಿಲ್ಲ. ಇದು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಹೌದು, ಖಂಡಿತ ಉಪಯೋಗಿಸ್ಬೋದು. ಇದೇನು ಗಂಟು ಆಗಿಲ್ಲ. ಇವನ್ ನಾವು ಹೇಗೆ ಸಕ್ಕರೆ ಉಪಯೋಗಿಸ್ತೀವೋ ಅದೇ ರೀತಿಯಾಗಿ ಸಕ್ಕರೆಗೆ ಕಾಂಪನ್ಸೇಟ್ ಆಗಿ ಉಪಯೋಗಿಸ್ಬೋದು. ಇದು ಕೆಂಪಕ್ಕಿ. ಇದೇನು ರಾಜಗುಡಿ? ಇಲ್ಲ, ಇದು ಕೆಂಪಕ್ಕಿ. ಇದು ಕೆಂಪಕ್ಕಿ. ಇದನ್ನ ಇವಾಗ ಇದು ಮಾಮೂಲಿ ಏನು ಅನ್ನಕ್ಕೆ ಉಪಯೋಗಿಸೋದ? ಯಾವ ತರ? ಅನ್ನಕ್ಕೆ. ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಂತ ಹೇಳ್ತಾರೆ. ಇವಾಗ ಕುಕ್ಕರಲ್ಲಿ ಮಾಮೂಲಾಗಿ 3 ವಿಷಲ್ ಕೂಗಿಸ್ತಾರೆ ಸಾಮಾನ್ಯವಾಗಿ. ಇದೊಂದು 5 ವಿಷಲ್ ಕೂಗಿಸಿದ್ರೆ ಸಾಕು. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀರಾ? ಯಾಕೆ ನಾವು ವೈಟ್ ರೈಸ್ ಯೂಸ್ ಮಾಡಬಾರ್ದು, ಇದನ್ನೇ ಯಾಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ? ಅದೇ, ಇದು ಇದರಲ್ಲಿ ಡಯಾಬಿಟಿಕ್ ಅವ್ರಿಗೆಲ್ಲ ತುಂಬಾ ಒಳ್ಳೇದಂತ ಇದು. ಓಕೆ. ಅದರಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಇರುತ್ತೆ, ಮತ್ತೆ ಇನ್ನು ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹೌದು, ನಿಜ. ಮತ್ತೆ ಇದಕ್ಕೂ ಅಷ್ಟೇ, ನಾವು ಯಾವುದೇ ರೀತಿಯಂತ ಪ್ರಿಸರ್ವೇಟಿವ್ಸ್ ಏನು ಹಾಕಿಲ್ಲ. ಇವಾಗ ಅಕ್ಕಿನಲ್ಲಿ ಸ್ವಲ್ಪ ನಾವು ತುಂಬಾ 1 ತಿಂಗಳು ಇಟ್ಬಿಟ್ರೆ ಇದ್ರಲ್ಲಿ ಹುಳ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹುಳ ಬಂದಿದೆ ಅಂತ ಮಾತ್ರಕ್ಕೆ ಇದು ಚೆನ್ನಾಗಿಲ್ಲ ಅಂತಲ್ಲ, ಇದು ಚೆನ್ನಾಗಿದೆ ಅಂತ. ಆಕ್ಚುಲಿ ಹುಳ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಇದ್ರಲ್ಲಿ. ಜನರಲ್ಲಿ ತುಂಬಾ ತಿಳುವಳಿಕೆ ಇದೆ, ಇವ್ರ ಹತ್ರ ತಂದಿದ್ದು ಹುಳ ಬಂದಿದ್ದು ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಎಲ್ಲಾನು ಅಷ್ಟೇ, ಬೇಗನೆ ಹುಳ ಬಂದ್ಬಿಡುತ್ತೆ. ಬಟ್ ಆದ್ರೆ ಇದಕ್ಕೆ ನಾವೇನು ಪ್ರಿಸರ್ವೇಟಿವ್ಸ್ ಹಾಕಿಲ್ಲ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ ನೀವು. ಹುಳ ಬಂದೆ, ನಿಮ್ಮ ಅಂಗಡಿನ ತಂದಿದ್ದು ಹುಳ ಬಂದ್ಬಿಡ್ತು ಆತರ. ಈಗ ಕೆಲವೊಂದ್ಸರಿ ನಾವು ಆತರ ಬಿಹೇವ್, ನಿಮ್ಮ ಹತ್ರ ಅಂತಲ್ಲ ಬೇರೆಯವ್ರ ಹತ್ರ ಬಿಹೇವ್ ಮಾಡಿರ್ತೀವಿ. ನಿಜವಾಗ್ಲೂ ಹುಳ ಬಂದಿದ್ದು ಪ್ರಿಸರ್ವೇಟಿವ್ಸ್ ಇಲ್ಲ ಅನ್ನೋದು ಅದರ ಅರ್ಥ. ಹೌದು, ನ್ಯಾಚುರಲ್ ತಿಂತಾ ಇದೀವಿ. ಈ ಬಾಕ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ನಾನು ಪ್ಯಾಕೆಟ್ ನಿಮ್ಗೆ ತೋರ್ಸಿದ್ನಲ್ಲ, ಅದೇ ತರದ 10 ಲೀಟರ್ 10 ಪ್ಯಾಕೆಟ್ಸ್ ಇರುತ್ತೆ ಇದರಲ್ಲಿ. ಇದು 5 ಪ್ಯಾಕೆಟ್ ಇರುತ್ತೆ. ಅಂದ್ರೆ ಹೋಲ್ಸೇಲ್ ಇಲ್ಲ, ಮಾಮೂಲಿಯಾಗಿ ಮನೆಗೂ ಉಪಯೋಗಿಸೋರು ಅಷ್ಟೇ. ಇವಾಗ ತುಂಬಾ ಜನ ಬಾಟಲ್ ಪ್ಲಾಸ್ಟಿಕ್ ಯಾಕೆ ಅಂತ ಅವಾಯ್ಡ್ ಮಾಡ್ತಾರೆ. ಈ ಬಾಟಲ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ರೆ ಇದರಲ್ಲಿ 50 ಗ್ರಾಮ್ ಪ್ಲಾಸ್ಟಿಕ್ ನಾವು ಉಪಯೋಗಿಸ್ತಾ ಇದೀವಿ ಈ ಬಾಟಲ್ಗೆ. ಅದೇ ಇದು ಪ್ಯಾಕೆಟ್ ತಗೊಂಡಾಯ್ತಂದ್ರೆ ನಾವು 2 ಗ್ರಾಮ್ ಪ್ಲಾಸ್ಟಿಕ್. ಸೊ ನಾವು ಇದನ್ನ ಸೋಷಿಯಲ್ ಇದ್ರಲ್ಲೂ ಕಾನ್ಶಿಯಸ್ ಇಂದ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಒಂದು ಬಾಟ್ಲು ಇದು ತಗೊಳ್ಬಹುದು ಅಂತ ಇದನ್ನ ನಾವು ಶುರು ಮಾಡಿರೋ ಉದ್ದೇಶ ಅದೇ. ಇದು ತುಂಬಾ ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಮತ್ತೆ ಏನೇನು ನೀವು ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ತಾ ಇದೀರಾ ಮೇಡಮ್? ಇದಿರಲ್ಲ ಮೇಡಮ್, ಇದು ಹಳೆ ಕಾಲದ ಪದ್ಧತಿ ತರ ಇದು. ಎಲ್ಲಾರು ಗಾಣದ ಎಣ್ಣೆ ಅಂದ್ರೆ ಅಲ್ಲೇ ತೆಗೆದು ಅಲ್ಲೇ ಇದು ಮಾಡೋದಲ್ವಾ, ಹಂಗಾಗಿ ನಾವ್ ಇದ್ರಲ್ಲೆಲ್ಲ ಸ್ಟೋರೇಜ್ ಇರುತ್ತೆ ಆಯಿಲ್. ಇದ್ರಲ್ಲಿ ಅವರೇ ಡಬ್ಬಿ ತಗೊಂಡ್ ಬಂದ್ರೆ, ಸ್ಟೀಲ್ ಡಬ್ಬಿ ತಗೊಂಡ್ ಬಂದ್ರೆ ನೋಡಿ ಈ ತರ ಎಣ್ಣೆ ಇರುತ್ತೆ. ಇದರಲ್ಲಿ ಅಳತೆ ಮಾಡ್ಬಿಟ್ಟು ನಾವು ಅವ್ರಿಗೆ ಹಾಕೊಡ್ತೀವಿ. ನಮ್ಗೆ ಪ್ಲಾಸ್ಟಿಕ್ ಬೇಡ, ನಮ್ಗೆ ಅದರಿಂದ ಸ್ಟೀಲ್ ದಿಂದ ನಮ್ಗೆ ಹಾಕೊಡಿ ಅಂತ ಕೆಲವರು ಬರ್ತಾರೆ. ಇದರಲ್ಲಿ ಕೊಬ್ಬರಿ ಎಣ್ಣೆ ಚಳಿಗೆ ಗಟ್ಟಿಯಾಗ್ಬಿಟ್ಟಿದೆ. ಸನ್ಫ್ಲವರ್ ಎಣ್ಣೆನಾ? ಇದು ಸನ್ಫ್ಲವರ್. ಈ ತರ ಎಲ್ಲ ನಾವು ಇದರಲ್ಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ತರ ಎಲ್ಲ ಎಣ್ಣೆಗಳು ಇದೆ ಇದರಲ್ಲಿ.
ತುಂಬಾ ಫ್ರೆಶ್ ಆದ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿದೆ. ಯಾಕಂದ್ರೆ ಇದ್ರಲ್ಲಿ ಅರೋಮಾ, ಇವಾಗ ನೀವೇನ್ ಹೇಳಿದ್ರೆ ರಿಫೈನ್ಡ್ ಆಯಿಲ್ಸ್, ಅದ್ರಲ್ಲಿ ಎಲ್ಲ ಅದ್ರಲ್ಲಿರೋ ಓಡರು, ಸ್ಮೆಲ್ ಎಲ್ಲ ತಗೊಂಡ್ಬಿಡ್ತಾರೆ ಅವರು. ಸೊ ನಮ್ದು ಯಾವ್ದಿಲ್ಲ, ಕಲರು, ಸ್ಮೆಲ್ ಎಲ್ಲ ತಗೊಂಡ್ಬಿಡ್ತಾರೆ ಅವರು. ನಾವು ಅದು ಯಾವ್ದು ತೆಗಿಯಕ್ ಆಗಲ್ಲ, ನ್ಯಾಚುರಲ್ ಆಗಿ ಅದೆಲ್ಲ ಇದ್ರೆ ನಮ್ ದೇಹಕ್ಕೆ ಒಳ್ಳೇದು. ಹಾಗಾಗಿ ಅದೇ ರೀತಿಯಾಗಿ ಕೊಡ್ತಾ ಇದ್ದೀವಿ ನಾವು. ಮೇಡಮ್, ಇವಾಗ ನಮ್ಮ ವೀಕ್ಷಕರು ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಇಲ್ಲ ನಿಮ್ಮಲ್ಲಿ ಖರೀದಿ ಮಾಡ್ಬೇಕು ಅಂತಂದ್ರೆ ಅಡ್ರೆಸ್ ಹೇಳ್ಬಿಡ್ತೀರಾ? ನಿಮ್ಗೆ ಎಲ್ಲಿ ಬರುತ್ತೆ ಇದು? ನಮ್ದು ಇದು ವಿಶ್ವೇಶ್ವರ ಲೇಔಟ್ 9th ಬ್ಲಾಕ್ ಎಕ್ಸ್ಟೆನ್ಷನ್ ಅಲ್ಲಿ ಬರುತ್ತೆ. ಇದು ಶಾಪ್ ಹೆಸರು ಹೇಳಿ. ಇದು ನಮ್ದು ಸಂಯಮ್ ವುಡ್ ಪ್ರೆಸ್ಡ್ ಆಯಿಲ್ ಅಂತ. ಗೂಗಲ್ ಅಲ್ಲಿ ಕೂಡ ಸಂಯುಕ್ತ ವುಡ್ ಪ್ರೆಸ್ಡ್ ಆಯಿಲ್ ಅಂತ ಹಾಕಿದ್ರೆ ಗೂಗಲ್ ಶಾಪ್ ಅಡ್ರೆಸ್ ಬರುತ್ತೆ. ಶಾಪ್ ಅಡ್ರೆಸ್ ಇದೆ, ಇದು ಇದೆ, ಲೊಕೇಶನ್ ಇದೆ. ನಿಯರ್ ಬೈ ಲೊಕೇಶನ್ ಅಂತ ಹೇಳ್ಬೇಕಂದ್ರೆ ಈ ಕಡೆ ವಿಜ್ಞಾನಿ ಟೆಕ್ನಿಕಲ್ ಸ್ಕೂಲ್ ಇದೆ, ಈ ಕಡೆ RTO ರೋಡ್, ಕೆಂಗೇರಿಗೆ, ನಾಗರಬಾವಿಗೆ ಎಲ್ಲ BRCT ಜಂಕ್ಷನ್ಗೆ ನಿಯರೆಸ್ಟ್ ಇದೆ. ಮೇಡಮ್, ನೀವು ಗಾಣನ ಇಲ್ಲೇ ಇಟ್ಕೊಂಡಿದ್ದೀರಾ ಇಲ್ಲ ಬೇರೆ ಕಡೆ ಕಳಿಸ್ತೀರಾ? ನೀವು ಗಾಣ ನೋಡ್ಬೋದಾ? ಖಂಡಿತ ನೋಡ್ಬೋದು. ನಾನು ನಿಮ್ಗೆ ನಮ್ಮ ಗಾಣನ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಬೇರೆ ಬೇರೆ ಥರ ಎಣ್ಣೆಯನ್ನು ಹೇಗೆ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ನಿಮಗೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಹೋಲ್ಸೇಲು ರಿಟೇಲು ಎರಡು ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಈ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ನಾನೇ ನೋಡಿದ್ದೀನಿ, ನಾನೇ ಪರ್ಸ್ನಲಿ ಇವ್ರ ಕಸ್ಟಮರು, ನಾನೇ ಇವ್ರ ಹತ್ರ ಎಣ್ಣೆಯನ್ನು ಮತ್ತು ಉಪ್ಪೆಲ್ಲ ತೊಗೊಂಡು ಯೂಸ್ ಮಾಡಿದ್ದೀನಿ ವೀಕ್ಷಕರೇ. ಮೇಡಮ್, ಇದು ಗಾಣಕ್ಕೆ ಬಂದಿದ್ದೀವಲ್ಲ, ಇವಾಗ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂಚೂರು ತೋರಿಸ್ತೀರಾ? ಇದು ಏನು? ಇದು ನೋಡಿ, ಗಾಣ ರನ್ನಿಂಗ್ ಅಲ್ಲಿ ಇದೆ, 2 ಗಾಣ ಇದೆ, 2 ರನ್ನಿಂಗ್ ಅಲ್ಲಿ ಇದೆ. ಓಕೆ. ಇದರಲ್ಲಿ ನೋಡಿ ಕೊಬ್ಬರಿ ಹಾಕಿದೆ. ಓ, ಇದು ಕೊಬ್ಬರಿದಾ? ಕೊಬ್ಬರಿ ಹಾಕಿದೆ. ಓಕೆ. ಇದರಲ್ಲಿ ಕಡಲೆ ಬೀಜ ಹಾಕಿದೆ. ಕಡಲೆ ಬೀಜ ಹಾಕಿದ್ದೀರಾ? ಕಡಲೆ ಬೀಜ ನೋಡಿ ಕಾಣ್ತಾ ಇದೆಯಲ್ಲ, ಕಾಣಿಸ್ತಾ ಇದೆ. ಕಡಲೆ ಬೀಜ. ಇದು 60 kg ಕೆಪಾಸಿಟಿ, ಇದು 20 kg ಕೆಪಾಸಿಟಿ. 2 ಗಾಣ ಇದೆ. ಎಣ್ಣೆ ನೋಡಿ ಇದ್ರಲ್ಲಿ ಬರುತ್ತೆ. ಈಗಷ್ಟೇ ಇನ್ನ ಕಡಲೆ ಬೀಜ ಹಾಕಿದೆ, ಇವಾಗ ಎಣ್ಣೆ ಬರಬೇಕು. ಇದು ಆವಾಗಲೇ ಬಂದಿರೋದು ಎಣ್ಣೆ ನೋಡಿ. ಇದು ಹಿಂಡಿ ಸಪರೇಟ್ ಆಗ್ಬಾರ? ಇಲ್ಲ, ಅದ್ರಲ್ಲಿ ಬಂದಿರೋದು. ಇದು ಹಿಂಡಿ ಎಲ್ಲ ಆದ್ಮೇಲೆ ಇದು ಹಿಂಡಿ. ಓಕೆ. ಈ ತರ ಇರುತ್ತೆ ಹಿಂಡಿ. ಇದೆಲ್ಲ ಹಸುಗೋಗುತ್ತೆ. ಹೈ ಪ್ರೋಟೀನ್ ಇದು, ಹಸುಗೆ ಒಳ್ಳೆ ಆಹಾರ. ಓಕೆ. ಅಲ್ಲಿಗೆ ಆ ತುಪ್ಪನೂ ತುಂಬಾ ಹೈ ಪ್ರೋಟೀನ್ ತುಪ್ಪ ಅಂತ ಆಯ್ತು. ಅದು ನೀವು ಅಲ್ಲಿಂದ ತರ್ತೀನಿ ಅಂತ ಹೇಳಿದ್ರೆ ಅದೇ. ಫಿಲ್ಟರ್ ಇದು, ಕಾಟನ್ ಬಟ್ಟೆ ಇದೆಲ್ಲದನ್ನು. ಓಕೆ. ಇದರಲ್ಲಿ ಯಾವುದೇ ತರವಾದಂತ ಇನ್ನೇನು ಮೆಕ್ಯಾನಿಸಮ್ ಇಲ್ಲ ಇದರಲ್ಲಿ. ಓಕೆ. ಜಸ್ಟ್ ಕಾಟನ್ ಬಟ್ಟೆ, ಎಣ್ಣೆ ಇದರಲ್ಲಿ ಪಾಸ್ ಆಗಿದೆ. ಸಣ್ಣ ಕಸಿ ತರ ಎಲ್ಲ ಇರುತ್ತಲ್ಲ, ಆ ಕಸಿ ಎಲ್ಲ ಇದರಲ್ಲಿ ನಿಂತ್ಕೊಂಡು ಬರೀ ಎಣ್ಣೆ ಮಾತ್ರ ಬಂದ್ಬಿಡುತ್ತೆ. ಓಕೆ. ಎಣ್ಣೆ ಬಂದಿದ್ದನ್ನ ನೀಟಾಗಿ ನಾವಿದ್ರಲ್ಲಿ ಮೇಡಮ್, ಇದೇನಿದು? ಕಡಲೆ ಬೀಜ ನೋಡಿ. ಎಲ್ಲಾರು ಅನ್ಕೊಂತಾರೆ ಗಾಣದಲ್ಲಿ ಎಂತ ಬೀಜ ಹಾಕ್ಬಿಟ್ಟಿದಾರೋ ಏನೋ ಅಂತ. ನಾವು ಕ್ವಾಲಿಟಿನಲ್ಲಂತೂ ಕಾಂಪ್ರಮೈಸ್ ಆಗಲ್ಲ. ಓಕೆ. ಒಂದು ಬೀಜನೂ ಹಾಳಿಲ್ವಲ್ಲ ಮೇಡಮ್? ಎಷ್ಟು ಚೆನ್ನಾಗಿದೆ ಬೀಜ ನೋಡಿ. ಓಕೆ. ಇದೆಲ್ಲ ಅದೇನೇನೆ. ಕೆಲವರು ಅನ್ಕೊಳ್ತಾರೆ ಎಣ್ಣೆನ ಸಪ್ಲೈ ಮಾಡಿ ಹಾಳು ಮೂಳು ಎಲ್ಲ ಹಾಕಿ ಮಾಡ್ತಾರೆ ಅಂತ. ನೋಡಿ, ನೀವು ಬೇಕಾದ್ರೆ ಒಂದ್ಸತಿ ನೋಡಿ. ಇವಾಗ ಓಕೆ. ಇದು ಫ್ಯಾಕ್ಟ್ರಿನೂ ನೋಡಿ, ಇದನ್ನ ನೋಡಿ ನಾನೇ ತುಂಬಾ ಇಂಪ್ರೆಸ್ ಆಗ್ಬಿಟ್ಟೆ ಮೇಡಮ್. ಇದನ್ನ ನೋಡಿ ಮೇಡಮ್, ಈ ಮಷಿನ್ ಬಗ್ಗೆ ಮಾತ್ರ ಒಂಚೂರು ಹೇಳೇ ಇಲ್ಲ. ಇದು ನೀವು ಇವಾಗ ಅಂಗಡಿಯಲ್ಲಿ ಪೌಚ್ ನಾನು ನಿಮ್ಗೆ ತೋರಿಸಿದ್ನಲ್ವಾ, ಅದೇ ಪೌಚ್ ಇದು ಮಿಷನ್ ಮೇಡಮ್. ಓಕೆ. ಎಲ್ಲೂ ಹೊರಗಡೆ ಯಾವ್ದಕ್ಕೂ ಹೋಗೋದಿಲ್ಲ. ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಅಂಗಡಿನಲ್ಲಿ ಇಲ್ಲೇ ನಿಮ್ಮ ಹತ್ರನೇ ಎಲ್ಲ A to Z. ಓಕೆ. ಎಣ್ಣೆ ತೆಗಿಯೋದ್ರಿಂದ ಪ್ಯಾಕಿಂಗ್ ವರೆಗೂ ಎಲ್ಲ ಇಲ್ಲೇ ಮಾಡ್ತೀವಿ. ಎಲ್ಲ ಇಲ್ಲೇ ಮಾಡ್ತೀರಾ? ಓಕೆ ಮೇಡಮ್. ನಮ್ದು ಫ್ಯಾಕ್ಟ್ರಿ ಚಿಕ್ಕದಾಗಿರ್ಬೋದು, ಬಟ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ. ಓಕೆ. ಡೈಲಿ ಪ್ರೊಡಕ್ಷನ್ ಇರುತ್ತೆ. ಓಕೆ. ನೋಡಿ ನೀವು ಅಲ್ಲ, ಇದು ಡ್ರಮ್ ನೋಡಿದ್ರೆ ಗೊತ್ತಾಗತ್ತಲ್ಲ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಅದೇ ಅದೇ. ಮತ್ತೆ ನಿಮ್ ಶಾಪ್ ಅಲ್ಲೇ ನೋಡಿದ್ವಿ, ಎಣ್ಣೆ ತುಂಬಾ ಫ್ರೆಶ್ ಸ್ಮೆಲ್ ಇತ್ತು. ಹೌದು. ಮತ್ತೆ ನಮ್ಮದು ಇವಾಗ ತಯಾರಿಸ್ತಾ ಇದೀವಲ್ಲ ಎಣ್ಣೆ, ಇದೆಲ್ಲ ನಾವು ತಯಾರಿಸಿ ಒಂದು 15 ದಿವಸ ತಯಾರಿಸ್ತೀವಿ. ಓಕೆ. ತಯಾರಿಸಿ ಎಲ್ಲ ಪ್ಯಾಕಿಂಗ್ ಮಾಡಿ ಅಲ್ಲಿ ಮಾಡ್ತೀವಿ. ಓಕೆ. ನಮ್ದು ಇರೋದು ಇದು ತುಂಬಾ ಚಿಕ್ಕದು ಫ್ಯಾಕ್ಟ್ರಿ. ಓಕೆ. ಸೊ ಇದನ್ನ ಮೇಂಟೆನೆನ್ಸ್ ಗೆ ನಾವು 4 ದಿವಸ ಇಟ್ಕೊಳ್ತೀವಿ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಹೊಸದಾಗಿ ಬೀಜ ತಂದು ಮತ್ತೆ ಶುರು ಮಾಡ್ತೀವಿ. ಓಕೆ. ಓಕೆ. ಧನ್ಯವಾದಗಳು. ಫ್ಯಾಕ್ಟ್ರಿ ಅಂದ್ರೆ ನೀವು ನೋಡ್ಬೋದು, ಎಲ್ಲೂ ನಮ್ದು ಅಷ್ಟು ಜಿಡ್ಡು ಕಾಣಲ್ಲ. ಇವನ್ ಇದು ಕೂಡ ಎಷ್ಟು ಅದ್ರ ಏನು ಕಸ ಮಷಿ ಏನೂ ಇಲ್ಲ ಅದ್ರಲ್ಲಿ. ನೋಡಿ
ಎಷ್ಟು ಚೆನ್ನಾಗಿದೆ ಮತ್ತೆ ನೀಟಾಗೂ ಇದೆ. ಎಲ್ಲೂ ಒಂದು ಗಲೀಜಾಗ್ಲಿ ಒಂದು ಹುಳ ಹಪ್ಪೆ ಏನೂ ಕಾಣಿಸ್ತಾ ಇಲ್ಲ. ನಿಮ್ಮ ತುಂಬಾ ನೀಟ್ನೆಸ್ಗೂ ಅಷ್ಟು ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ. ಹಾಗಾಗಿ ನೀವು ಹೇಗೆ ಇದನ್ನ ಮಾಡಬೇಕು ಅಂತ ನಿಮಗೆ ಐಡಿಯಾ ಬಂತು ಮೇಡಮ್? ಮೇಡಮ್ ಇದು ನನಗೆ ಆಕ್ಚುಲಿ ಪರ್ಸನಲಿ ಹೆಲ್ತ್ ಇದರಲ್ಲಿ ನನಗೆ ಸ್ವಲ್ಪ ಇಶ್ಯೂ ಆಗಿತ್ತು. ಓಕೆ. ಕೈ ತುಂಬಾ ಶೋಲ್ಡರ್ ಪೇನ್ ಬಂದ್ಬಿಟ್ಟಿತ್ತು. ಓಕೆ. ಹಂಗಾಗಿ ಯಾಕೆ ಅಂತ ನಾನು ಕಂಡಿಡ್ಕೊಂಡಾಗ ಎಣ್ಣೆ ಅಂತ ಗೊತ್ತಾಯ್ತು. ಸೊ ಯಾಕೆ ನಾವು ಯಾಕೆ ತಯಾರಿಸ್ಕೋಬಾರ್ದು ಅಂತ ನಾನು ಚಿಕ್ಕದಾಗಿ ಒಂದು ಮಿಷನ್ ಹಾಕಿ ನಮಗೆ ಅಂತ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ಓಕೆ. ಏನು ಮಾಡಿಲ್ಲ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ ಆಮೇಲೆ ನೀವು ತಗೋಬಹುದು. ಪ್ರಾಡಕ್ಟ್ ಬಗ್ಗೆ ನಾನು ಏನು ಹೇಳಲ್ಲ. ಓಕೆ. ನೀವೇ ಒಂದ್ಸತಿ ಟ್ರೈ ಮಾಡಿ. ಓಕೆ. ಓಕೆ ಮೇಡಮ್, ಮತ್ತೊಂದು ವಿಚಾರ, ಈ ಎಣ್ಣೆಗಾಣದ ಹೊರತಾಗಿ ನೀವು ಒಬ್ಬರು ಮಹಿಳೆಯಾಗಿ ಮಕ್ಕಳನ್ನು ಮನೇನು ಮೇಂಟೈನ್ ಮಾಡಿಕೊಂಡು ಈ ಫ್ಯಾಕ್ಟ್ರಿನೂ ಶಾಪ್ನು ಮೇಂಟೈನ್ ಮಾಡ್ತಾ ಇದ್ರೆ ನಿಮ್ಗೆ ಕಷ್ಟ ಅನ್ನಿಸ್ತಾ ಇಲ್ವಾ? ಆಗ್ತಾ ಇದೆಯಾ ಮ್ಯಾನೇಜ್ ಮಾಡೋದಕ್ಕೆ? ಫಸ್ಟ್ ಅಲ್ಲಿ ತುಂಬಾ ಕಷ್ಟ ಆಗ್ಬಿಡ್ತು. ಹೇಳಕ್ ಆಗಲ್ಲ, ಅಷ್ಟು ಕಷ್ಟ ಪಟ್ಟಿದೀವಿ. ಬಟ್ ಆದ್ರೂ ಏನೋ ಒಂದು ಸಮಾಜಕ್ಕೆ ನಮ್ಮಿಂದ ಒಂದು ಕೊಡುಗೆ ಇರಬೇಕು. ಜೊತೆಗೆ ನೋಡಿ, ಮೇಲೆ ಮನೆ ಕೆಳಗಡೆ ಫ್ಯಾಕ್ಟ್ರಿ ಮಾಡ್ಕೊಂಡಿದೀನಿ. ಓಕೆ. ಇದು ಯಾಕೆ ಇದ್ರಲ್ಲೇ ಮಾಡ್ಕೊಂಡಿದೀನಿ ಅಂತಂದ್ರೆ ಬಾಡಿಗೆ ಉಳ್ಸಕ್ಕೋಸ್ಕರ. ಬಾಡಿಗೆ ಉಳಿಸೋದು ಮತ್ತೆ ಓಡಾಡೋದು ತಪ್ಪತ್ತೆ. ಕ್ವಾಲಿಟಿನ ಮೇಂಟೈನ್ ಮಾಡಬಹುದು. ಹೌದು, ಜೊತೆಲ್ಲೇ ಇದ್ದು ನೋಡ್ಕೊಳ್ಬಹುದು ಅನ್ನೋ ಒಂದು ಕಾರಣದಿಂದ ನಾವು ಇದ್ರಲ್ಲೇ ಮಾಡ್ಕೊಂಡಿದೀವಿ. ಮತ್ತೆ ಈ ಪ್ರಾಜೆಕ್ಟ್ ನಮ್ದು ಕಮಿಷನರ್ ಅವ್ರು ಬಂದು ಸೆಲೆಕ್ಟ್ ಮಾಡಿ ಮಾಡೆಲ್ ಪ್ರಾಜೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಆಗಿ ನಾವು ಮೇಂಟೈನ್ ಮಾಡಿದೀವಿ ಅಂತ ಇದು ಸೆಲೆಕ್ಟ್ ಆಗಿದೆ ಈ ಪ್ರಾಜೆಕ್ಟ್. ಓಕೆ. ಓಕೆ. ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮ ಹಾಗೆ ಎಲ್ಲ ಮಹಿಳೆಯರು ಮುಂದೆ ಬರಲಿ, ಮತ್ತೆ ಸಮಾಜಕ್ಕೆ ಅವರಿಂದ ಸಾಧ್ಯ ಆಗಿದ್ದು ಏನಾದರೂ ಒಂದು ಕೊಡ್ಲಿ, ಒಂದು ಕೊಡುಗೆ ಆಗಿರ್ಲಿ ಅಂತ ಹೇಳಿ. ಮಕ್ಕಳು ಸಾಕೋದು ಎಲ್ಲರೂ ಮಾಡೇ ಮಾಡ್ತಾರೆ, ಅದ್ರ ಜೊತೆಗೆ ಅವರು ಕೂಡ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮನ್ನು ಭೇಟಿಯಾಗಿದ್ದು ತುಂಬ ಸಂತೋಷ ಆಯಿತು. ನಿಮ್ಮದು ತುಂಬ ಒಂಥರ ಎಲ್ಲರೂ ತಿಳ್ಕೊಳ್ಳುವಂಥದ್ದು ಒಂದು ಫ್ಯಾಕ್ಟ್ರಿನ ಎಬ್ಸಿ ನಿಲ್ಲಿಸಿದ್ದೀರಾ. ಹಾಗಾಗಿ ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ.